ನಮ್ಮ ರೈತರಿಗೆ ಕೋಟಿ ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ಬಟ್ ಬೋರ್ವೆಲ್ ಹಾಕ್ಸಿದಾಗ ತಾಯಿ ಗಂಗಮ್ಮನ ದರ್ಶನ ಆದಂತ ಖುಷಿ ಹೇಳ್ಕೊಳಕ್ಕಾಗಲ್ಲ. ಅದ್ರಂತೆ ನಾನು ಬೋರ್ವೆಲ್ ಹಾಕ್ಸಿದ್ದೆ. ಬಟ್ ಬೋರ್ವೆಲ್ ಹಾಕ್ಸಕ್ಕೆ 1000 ಅಡಿ ಇಳಿದಿತ್ತು, ಒಂದು ಡ್ರಾಪ್ ನೀರು ಕಾಣಿಸಲಿಲ್ಲ. ತಾಯಿ ಗಂಗಮ್ಮಂಗೆ ಒಂದು ಅರ್ಕೆ ಹೊತ್ಕೊಂಡು ವಿತಿನ್ ಮಿನಿಟ್ಸ್ ಅಲ್ಲೇ ನನಗೆ ನೀರು ಸಿಕ್ತು. ಅಪ್ ಟು 1300 ಫೀಟ್ವರೆಗೂ ಬೋರ್ವೆಲ್ ಮಾಡಿಸಿದೆ. ಬಟ್ ನೀರಂತೂ ಸಿಕ್ಕಾಪಡೆ ಸಿಕ್ತು, ನನಗೂ ಭಾಳ ಖುಷಿಯಾಗಿತ್ತು. ಹಾಗೆ ನಾನು ಫಸ್ಟ್ ಬೆಳೆ ಕ್ಯಾರೆಟ್ ಹಾಕಿದ್ದೆ. ಕ್ಯಾರೆಟಲ್ಲಿ ಇಳುವರಿನೂ ಚೆನ್ನಾಗಿತ್ತು, ಹಾಗೆ ಒಳ್ಳೆ ಲಾಭನೂ ಬಂದಿತ್ತು. ಸೊ ಫಸ್ಟ್ ಬೆಳೆ ಏನು ಬರುತ್ತೋ ಎಲ್ಲ ದೇವರಿಗೆ ಒಪ್ಪಿಸಿದ್ದೆ. ಸೊ ಅದರಂತೆ ದೇವ್ರ ಮಾಡೋಣ ಅಂತ ಡಿಸೈಡ್ ಮಾಡಿ ಕುರಿಗಳನ್ನ ಸೆಲೆಕ್ಟ್ ಮಾಡೋಂತ ನಮ್ಮೂರು ಪಕ್ಕ ಇರೋ ಕುರಿಗಳ ಶೆಡ್ಗೆ ಹೋದ್ವಿ. ಅಲ್ಲಿ ನೋಡ್ರೆ 25-30 ಕುರಿಗಳಿದ್ವು. ನನಗೆ ಕುರಿಗಳ ಬಗ್ಗೆ ಗೊತ್ತಿಲ್ಲ, ಯಾವ ಕುರಿಗಳು ಚೆನ್ನಾಗಿರುತ್ತೆ ಏನು ಅಂತ. ಅದ್ರ ಬಗ್ಗೆ ಗೊತ್ತಿರೋರನ್ನ ಕರ್ಕೊಂಡೋಗಿದ್ದೆ. ಅವರು ಸೆಲೆಕ್ಟ್ ಮಾಡಿದ್ರು. ಟೋಟಲಿ 6 ಕುರಿನ 96,000 ರೂಪಾಯಿಗೆ ಡೀಲ್ ಫಿಕ್ಸ್ ಮಾಡಿದ್ರು. ಸೊ ಕುರಿಗಳನ್ನ ತಗೊಂಡ್ವಿ. ಆ ಕುರಿಗಳನ್ನ ನಮ್ಮದು ಅಂತ ಯಾಕೆ ಇನ್ನೂ 3 ದಿನ ಇದೆ ನಾನು ದೇವ್ರ ಕುರಿಗಳನ್ನ ಕರ್ಕೋಗೋದಕ್ಕೆ. ಸೊ ನಾವು ಕನ್ಫರ್ಮ್ ಮಾಡೋಣ ಅಂದ್ಬಿಟ್ಟು ಅದೇನೋ ಕುರಿಗಳು ಹಿಂದೆಗಡೆ ಕೂದಲನ್ನ ಕಿತ್ತಿ ಕನ್ಫರ್ಮ್ ಮಾಡಿದ್ರು. ಅದೇನು ಶಾಸ್ತ್ರ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಗೆ ಅವ್ರನ್ನ ಕೇಳಿದೆ, ಎಂಗೇಜ್ಮೆಂಟಲ್ಲಿ ರಿಂಗ್ ಹೇಗೆ ನಾವು ಕನ್ಫರ್ಮ್ ಮಾಡ್ಕೊತಿರೋ ಮದುವೆ ಹೆಣ್ಣಿಗೆ ಆ ರೀತಿ ಇದು ಕನ್ಫರ್ಮೇಷನ್ ಅಂತ ಹೇಳಿದ್ರು. ಬಟ್ ನನಗೆ ಅದು ವಿಚಿತ್ರ ಅನಿಸ್ತು. ಬಟ್ ಅದು ಏನು ಅಂತ ನನಗೂ ಅರ್ಥ ಆಗಿಲ್ಲ. ಸೊ ಹಾಗೆ ನೆಕ್ಸ್ಟ್ ವೀಕು ದೇವ್ರು ಮಾಡ್ತೀನಿ. ಅದ್ರ ವಿಡಿಯೋಗಳೆಲ್ಲ ನಾನು ಈ ಚಾನಲ್ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಫಾಲೋ, ಲೈಕ್